ಚಳಿಗಾಲ ಬರ್ತಿದ್ದಂಗೆನೆ ಎಲ್ರ ಮನೇಲೂ ಕೂಡ ಅವರೆಕಾಯಿ ಇದ್ಕಿದ ಬೇಳೆನ ಇದ್ಕಿ ಹಾಗೆ ಅದನ್ನ ಮಟನ್ ಎಲ್ಲ ಹಾಕಿ ಇದ್ಕಿದ ಬೇಳೆ ಮಟನ್ ಸಾರು ಮಾಡ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಸೊ ಇವತ್ತು ನಾವು ಶ್ರೀ ಲಕ್ಷ್ಮೀ ರುಚಿ ಚಾನಲ್ ಅಲ್ಲಿ ಇದ್ಕಿದ ಬೇಳೆ ಮಟನ್ ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದೀವಿ, ನೋಡೋಣ ಬನ್ನಿ. ಮೊದಲನೇದಾಗಿ ಕುಕ್ಕರ್ ಇಟ್ಕೊಂಡಿದೀವಿ, ಅದಕ್ಕೆ 3-4 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದೀವಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕೊಂತಾ ಇದೀವಿ. ನೋಡಿ, ಸ್ವಲ್ಪ ಜೀರಿಗೆ ಹಾಗೆ ಒಂದು ಈರುಳ್ಳಿನ ನೋಡಿ ಈ ತರ ಕಟ್ ಮಾಡ್ಕೊಂಡು ಹಾಕೊಂಡಿದೀವಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಮೆಂತ್ಯ ಹಾಕೊಂತ ಇದೀವಿ, ಒಂದು 1/4 ಹಿಡಿಯಷ್ಟು ಮೆಂತ್ಯ, ಒಂದು 1/4 ಹಿಡಿಯಷ್ಟು ಪುದೀನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆದ್ಮೇಲೆ ಒಂದು ಟೊಮೆಟೊನ ನೋಡಿ ಹೆಚ್ಚಿಟ್ಕೊಂಡು ಈ ತರ ಫ್ರೈ ಮಾಡ್ಕೊಂತ ಇದೀವಿ. 1-2 ನಿಮಿಷ ಫ್ರೈ ಆದ್ಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕೋಣ. ಅರಿಶಿನ ಹಾಕೊಂಡು ಸ್ವಲ್ಪ ಫ್ರೈ ಮಾಡಿ. ಈಗ ಇದಕ್ಕೆ ನಾವು 1/4 kg ಮಟನ್ನ ಹಾಕೊಂಡಿದೀವಿ. ಇದನ್ನ ಚೆನ್ನಾಗಿ ಕಲಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ 1-2 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪನ್ನ ಉದುರಿಸ್ಕೊಳ್ಳೋಣ. ರುಚಿಗೆ ಉಪ್ಪನ್ನ ಉದುರಿಸ್ಕೊಂಡು, ಉಪ್ಪನ್ನ ಉದುರಿಸ್ಕೊಳ್ಳೋದ್ರಿಂದ ಮಟನ್ಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಈ ಟೈಮಲ್ಲಿ. ಈಗ ಇದಕ್ಕೆ ಮಟನ್ ಮುಳುಗೋ ಅಷ್ಟು ನೀರನ್ನ ಹಾಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿಟ್ಟು 1-3 ವಿಷಲ್ ಕೂಗಿಸ್ಕೊಳ್ಳೋಣ. ನಾವು ಸ್ವಲ್ಪ ಎಳೆ ಮಟನ್ ತಗೊಂಡಿದೀವಿ, 1-3 ವಿಷಲ್ ಸಾಕು. ಮಟನ್ ಬೇಯೋಷ್ಟಲ್ಲಿ ಒಂದು ಪ್ಯಾನ್ ನ ಇಟ್ಕೊಳ್ಳೋಣ. ಪ್ಯಾನ್ಗೆ 4 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂತ ಇದೀವಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಚಕ್ಕೆನ 1.5 ಇಂಚಷ್ಟು ಚಕ್ಕೆ ಹಾಕೊಂತ ಇದೀವಿ, ಒಂದು 20 ಲವಂಗ ಹಾಕೊಂಡಿದೀವಿ. ಹಾಗೆ ಒಂದು 14-15 ಗುಂಟೂರು ಮೆಣಸಿನ್ಕಾಯಿನ ಹಾಕೊಂಡಿದೀವಿ. 1-2 ಹಿಡಿಯಷ್ಟು ಧನಿಯಾನ ಹಾಕೊಂತ ಇದೀವಿ. ಹಾಗೆ ಸ್ವಲ್ಪ ಜೀರಿಗೆ, ನಾವು ಕುಕ್ಕರ್ಗೂ ಕೂಡ ಜೀರಿಗೆ ಹಾಕೊಂಡಿದೀವಿ, ಇದಕ್ಕೂ ಸ್ವಲ್ಪ ಜೀರಿಗೆ ಹಾಕೊಂತ ಇದೀವಿ. ಹಾಗೆ ಒಂದು 2 ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಈ ತರ ಫ್ರೈ ಮಾಡ್ಕೊಂತ ಇದೀವಿ. ಈರುಳ್ಳಿ ಸ್ವಲ್ಪ ಮೆತ್ತಗಾಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಲೈಟ್ ಆಗಿ ಕಲರ್ ಕೂಡ ಚೇಂಜ್ ಆಗಿದೆ. ಈಗ ಇದಕ್ಕೆ ಒಂದು 5-6 ಹಸಿಮೆಣಸಿನಕಾಯಿ ಹಾಕೊಂತ ಇದೀವಿ. ಒಂದು 1/4 ಕಪ್ ಅಷ್ಟು ಕಡಲೆಪಪ್ಪು, 3 ಬಾದಾಮಿ, 3 ಗೋಡಂಬಿನ ಹಾಕೊಂಡಿದೀವಿ. 1 ಸ್ಪೂನ್ ಅಷ್ಟು ಗಸಗಸೆ, ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿನ ಹಾಕೊಂಡಿದೀವಿ. ಅರ್ಧ ಹಿಡಿಯಷ್ಟು ಪುದೀನನ ಹಾಕೊಂತ ಇದೀವಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡ್ರೆ ಆ ಪುದೀನ ಮತ್ತೆ ಕೊತ್ತಂಬರಿ ಎಲ್ಲ ನೋಡಿ ಈ ತರ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ಇದಕ್ಕೆ ಸಬ್ಸಿಗೆ ಹಾಕೊಂತ ಇದೀವಿ. ಸಬ್ಸಿಗೆನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಬ್ಸಿಗೆ ಒಂದು 1/4 ಹಿಡಿ ಹಾಕೊಳ್ಳಿ ಸಾಕು. ನೋಡಿ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಎಲ್ಲ ಆದ್ಮೇಲೆ ಸ್ವಲ್ಪ ಮೆಂತ್ಯ, ಹಾಗೆ ಒಂದು 15-16 ಕಾಳುಮೆಣಸನ್ನ ಹಾಕೊಂಡಿದೀವಿ. ಸ್ವಲ್ಪ ಸೋಂಪನ್ನ ಹಾಕೊಂಡಿದೀವಿ. ಹಾಗೆ 1 ಬೌಲ್ ಅಷ್ಟು ತುರಿದಿಟ್ಕೊಂಡಿರುವಂತ ತೆಂಗಿನಕಾಯಿನ ಹಾಕೊಂಡಿದೀವಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಫ್ರೈ ಆದ್ಮೇಲೆ ಸ್ವಲ್ಪ ಅರಿಶಿನ ಹಾಕೊಂಡು ಸ್ವಲ್ಪ ಕಲ್ಸ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂತ ಇದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಮರ್ತೋಗ್ಬಿಟ್ಟಿದ್ವಿ. ಹಾಕೊಂತ ಇದೀವಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಆರ್ಲಿ. ಇದು ಆರಾದ್ಮೇಲೆ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ತರ ನುಣ್ಣು ಗ್ರೈಂಡ್ ಮಾಡ್ಕೊಂಡಿದೀವಿ. ಚೆನ್ನಾಗಿ ಇದನ್ನ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈಗ ನಾವು ಮಟನ್ ಬೇಯಿಸಕ್ಕೆ ಅಂತ ಇಟ್ಟಿದ್ವಲ್ಲ ಕುಕ್ಕರ್ನ, ನೋಡಿ ಮಟನ್ ಬೆಂದಿದೆ. ಚೆನ್ನಾಗಿ ಬೆಂದಿತ್ತು, ನೋಡ್ತಾ ಇರ್ಬೋದು ನೀವು. ಎಳೆ ಮಟನ್ ಅಲ್ವಾ, ಬೇಗ ಬೆಂದ್ಬಿಡುತ್ತೆ. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತ ಮಸಾಲೆನ ಹಾಕೊಂತ ಇದೀವಿ. ಇದು ಒಂದು ಒಳ್ಳೆ ಮಸಾಲೆ, ತುಂಬಾ ಇಂಗ್ರೀಡಿಯೆಂಟ್ಸ್ ಅಂತ ಎಲ್ಲ ಅನ್ಕೋಬಿಡಿ, ತುಂಬಾನೇ ಚೆನ್ನಾಗಿರುತ್ತೆ ಈ ಒಂದು ಸಾರು. ನಾವು ಜಾರ್ನ ತೊಳೆದಿಟ್ಕೊಂಡಿರೋ ನೀರ್ನ ಹಾಕೊಂತ ಇದೀವಿ. ಇದ್ರೊಳಗಡೆ ಚೆನ್ನಾಗಿ ಕಲಿಸ್ಬೇಕು. ಈಗ ಗ್ಯಾಸ್ನ ಆನ್ ಮಾಡ್ಕೊಂಡಿದೀವಿ. ಗ್ಯಾಸ್ನ ಆನ್ ಮಾಡ್ಕೊಂಡು ಒಂದು 2-3 ನಿಮಿಷ ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ. ನೋಡಿ, ಈಗ ಇದಕ್ಕೆ ಒಂದು ಅರ್ಧ kg ಅವರೆಬೇಳೆನ ಹಾಕೊಂತ ಇದೀವಿ. ಇದ್ಕಿರುವಂತ ಅವರೆಬೇಳೆನ ಹಾಕೊಂಡಿದೀವಿ. ನೋಡಿ, ಒಂದು ಅರ್ಧ kg ಹಾಕೊಂಡಿದೀವಿ 1/4 kg ಮಟನ್ಗೆ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡು ಒಂದು ಕುಕ್ಕರ್ಗೆ ಮುಚ್ಚಳ ಹಾಕ್ಬಿಟ್ಟು 1 ವಿಷಲ್ ಅಷ್ಟು ಕೂಗಿಸ್ಕೋಬೇಕು. 1 ವಿಷಲ್ ಕೂಗಿಸ್ಕೊಳ್ಳೋಣ. ನೋಡಿ, ಈಗ ಇದು ಆಗಿದೆ. ನೋಡಿ, ಸಖತ್ತಾಗಿ ಬಂದಿದೆ. ಕೊಬ್ಬಿನಂಶ ಎಲ್ಲ ಬಿಟ್ಟಿದೆ. ನೋಡಿ, ಮೇಲ್ಗಡೆ ಎಣ್ಣೆ ತೇಲ್ತಾ ಇದೆ. ಚೆನ್ನಾಗಿದೆ ಇದು. ಈಗ ಇದಕ್ಕೆ ಸ್ವಲ್ಪ ಒಳಗಡೆ ಹಸಿ ವಾಸನೆ ಇನ್ನು ಒಳಗಡೆ ಹಿಡಿದಿರುತ್ತಲ್ವಾ, ಅದಕ್ಕೆ ಈಗ ಸ್ಟವ್ನ ಆನ್ ಮಾಡ್ಕೊಂಡು ಒಂದು 2 ನಿಮಿಷ ಈ ತರ ಕುದಿಸ್ಕೊಂಡು ಆಫ್ ಮಾಡ್ಬಿಡಿ. ಎಲ್ಲ ಹಸಿ ವಾಸನೆ ಒಳಗಡೆ ಏನೇನು ಸ್ಟೋರ್ ಆಗಿರುತ್ತೆ ಎಲ್ಲ ಈಚೆ ಬಂದ್ಬಿಡುತ್ತೆ. ಈಗ ಇದನ್ನ ಮುದ್ದೆಗೆ ಹಾಕೊಂಡು ತಿಂದ್ರೆ ಅಂತೂ ಒಳ್ಳೆ ಮಜಾ ಕಣ್ರಿ, ಸೂಪರ್ ಆಗಿರುತ್ತೆ. ತುಂಬಾನೇ ಚೆನ್ನಾಗಿತ್ತು. ಮಾಂಸ ಅಂತೂ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು, ನೋಡಿ ಹಂಗೆ ಮೆಲ್ಟ್ ಆಗೋಯ್ತು.
ನೀವು ನೋಡ್ತಿರ್ಬೋದು, ನಾವೇನು ಪ್ರೆಷರು ಕೊಡಲಿಲ್ಲ, ಅಷ್ಟೇ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಮೆಲ್ಟ್ ಆಗೋಯ್ತು. ಅಷ್ಟು ಚೆನ್ನಾಗಿ ಬಂದಿತ್ತು. ಮುದ್ದೆಗೆ ಹಾಕೊಂಡು ತಿಂತಾ ಇದ್ರೆ ಅಂತೂ ಒಳ್ಳೆ ಮಜಾ ಇರುತ್ತೆ. ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.